ಓಹ್! ಎಲ್ಲ ಹೊರಟಂಗಿದೆ. ರಿಷಿ ಎಲ್ಲಿಗೆ ಇವತ್ತು ನಮ್ಮ ಪಯಣ? ಡಿಸೆಂಬರ್ ಬಂತಲ್ವಾ? ಸೊ ಸಂಪ್ರದಾಯ ಪ್ರಕಾರ ಎಲ್ಲಾದ್ರೂ ಟ್ರಿಪ್ ಹೊಡಿಲೇಬೇಕು. ಸೊ ಹೈದರಾಬಾದ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಚಿಕ್ಕಮಂಗ್ಳೂರಿಂದ ಹೈದರಾಬಾದ್ ಕಡೆಗೆ. ಸೊ ಫಸ್ಟು ಆಟೋ ಹತ್ತಿ, ಅಲ್ಲಿಂದ ಬಸ್ ಹತ್ತಿ, ಅಲ್ಲಿಂದ ಟ್ರೈನ್ ಹತ್ತಿ, ಅಲ್ಲಿಂದ ಫ್ಲೈಟ್ ಹತ್ತಿ ನಾವು ಹೋಗಿ ಇಳಿದಿದ್ದು ತೆಲಂಗಾಣ ಸ್ಟೇಟ್ನ ಕ್ಯಾಪಿಟಲ್ ಸಿಟಿ ಹೈದರಾಬಾದ್. ಸೊ ಹೈದರಾಬಾದಿಗೆ ನಾವು ಹೋಗ್ತಾ ಇರೋ ಏರ್ಲೈನ್ಸ್ ಬಂದ್ಬಿಟ್ಟು ಆಕಾಶ ಏರ್ ಅಂತ. ಸೊ 1 ಮಂತ್ ಮುಂಚೆನೇ ನಾವು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ವಿ. ಅದು ಕೂಡ ರೌಂಡ್ ಟ್ರಿಪ್ ಬುಕ್ ಮಾಡಿದ್ರಿಂದ ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟೇ ಸಿಕ್ತು. ಸೊ 3 ಜನದಿಂದ ಸೇರಿಬಿಟ್ಟು ನಮಗೆ ಹೈದರಾಬಾದಿಗೆ 10,000 ರುಪೀಸ್ ಚಾರ್ಜ್ ಆಯಿತು ಒನ್ ವೇಗೆ. ಫೈನಲಿ ಕಡೂರಿಂದ ಟ್ರೈನ್ ಹತ್ತಿ ಕೂತ್ಕೊಂಡ್ವಿ ಟ್ರೈನ್ ಒಳಗೆ. ಸೊ ಇವಾಗ ನಿಯರ್ ಟು ಟಿಪ್ಟೂರ್ ಬಿಟ್ಟಾಯ್ತು ಅನ್ಸುತ್ತೆ. ಬೆಂಗಳೂರಿಗೆ ಹೋಗ್ತಿದೀವಿ ನಮ್ಮ ಪ್ರಯಾಣ. ಬೆಂಗಳೂರಿಂದ ಹೈದರಾಬಾದ್ ಕಡೆಗೆ ನಮ್ಮ ಪಯಣ. ಸೊ ಇವಾಗ ಬೆಂಗಳೂರು ತನಕ ಟ್ರೈನಲ್ಲಿ ಹೋಗ್ತೀವಿ. ಇಲ್ಲ ಚಿನ್ನಿ ಕರೆಕ್ಟಾಗಿ ಗುರು. ಬೆಂಗಳೂರು ತನಕ ಟ್ರೈನಲ್ಲಿ ಹೋಗಿ ಅಲ್ಲಿಂದ ವಿಮಾನವನ್ನು ಹಿಡಿದು ಹಾರ್ಕೊಂಡು ಹೋಗಿ ಹೈದರಾಬಾದಲ್ಲಿ ಲ್ಯಾಂಡ್ ಆಗ್ತೀವಿ. ಇವಾಗ ಟ್ರೈನ್ ಜರ್ನಿ ಸಕ್ಕತ್ತಾಗಿದೆ. ಟ್ರೈನ್ ಜರ್ನಿನೇ ಕನ್ವೀನಿಯಂಟ್, ಆಕ್ಚುಲಿ ಕನ್ವೀನಿಯಂಟು ಪ್ಲಸ್ ಅಫೋರ್ಡಬಲ್. ಸೊ ದುಡ್ಡು ಉಳಿಸ್ಬೋದು, ಮೈ ಕೈ ನೋವಾಗ್ದಲ್ಲೂ ಟ್ರಾವೆಲ್ ಮಾಡ್ಬೋದು. ಫೈನಲಿ ವಿ ರೀಚ್ಡ್ ಬ್ಯಾಂಗ್ಳೂರ್. ಸೊ ಹೇಗಿತ್ತು ಈ ಜರ್ನಿ? ಜರ್ನಿನಾ ಯಾಕೆ ಹೇಳ್ತೀಯ? ಅಯ್ಯೋ ರಾಮ, ಮನೆ ಬಿಡೋಕ್ಕಿಂತ ಮುಂಚೆ ಏನ್ ಝೂಮಲ್ಲಿ ಮನೆ ಬಿಟ್ಟು ಒಂದ್ ಅರ್ಧ ಗಂಟೆಗೆ ಸ್ಟಾರ್ಟ್ ಆಯ್ತು ನೋಡು ಇವ್ರಿಬ್ರದ್ದು ಹಿಂಸೆ. ಯಾಕಾದ್ರೂ ಈ ಟ್ರಿಪ್ ಪ್ಲಾನ್ ಮಾಡಿದ್ವು ಅನ್ಸ್ಬಿಡ್ತು ಕಣಪ್ಪ ಅತ್ಲಾಗಿ. ಸುಸ್ತಾಗಿ 4 ದಿವಸ ಅಲ್ಲ, ಅದು ಬೇರೆ ನೀನ್ 5 ದಿವಸ ಬೇರೆ ಬುಕ್ ಮಾಡಿದ್ಯಾ. 5ನೇ ದಿವ್ಸಕ್ಕೆ ನಾನೇ ನಡ್ಕೊಂಡ್ ಬರ್ತೀನ, ಇಲ್ಲ ನೀನೇ ನನ್ನ ಎತ್ಕೊಂಡ್ ಬರ್ತೀಯಾ? ನೀನೇ ಡಿಸೈಡ್ ಮಾಡ. ಏನ್ ಕಡಿಮೆ ಹಿಂಸೆನಾ ಕೊಡ್ತವೆ ಇವು. ಮನೆ ಬಿಟ್ಟು ಒಂದ್ 3 ಅವರ್ಸ್ ಆಗಿದೆ ಅಷ್ಟೇ. ಅವಾಗ್ಲೇ ನಾನು ಟುಸ್ ಪಟಾಕಿ. ಇನ್ನು 5 ದಿವಸ ಹೆಂಗ್ ಇವ್ರ ಜೊತೆ ಜೀವನ ಮಾಡೋದು ಗೊತ್ತಿಲ್ಲ ನೋಡು. ಬಾ ಹೋಗೋಣ, ಬಾ. ಬಂದೆ. ನನ್ ಕೈಯಲ್ಲೆಲ್ಲ ಲಗೇಜ್ ಕೊಟ್ಬಿಟ್ಟೆ, ನೀನ್ ಆರಾಮಾಗಿ ವಿಡಿಯೋ ಮಾಡ್ಕೊಂಡ್ ಬಾ. ಏರ್ ಆಕಾಶ ಫ್ಲೈಟ್ ಹತ್ತಾಯ್ತು. ಸೊ ಬೆಂಗಳೂರಲ್ಲಿ ಇದ್ದೀವಿ. ಸೊ ಬೆಂಗಳೂರಿಂದ ಇವಾಗ ಹೈದರಾಬಾದ್ ಕಡೆ ನಮ್ಮ ಪಯಣ. ಸೊ ಹೈದರಾಬಾದಲ್ಲಿ ಇಳಿದ್ಬಿಟ್ಟು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಟೋಟಲ್ ಕಾಸ್ಟ್. ಯಾವ್ದ್ರಲ್ಲಿ ಹೋಗ್ತಾ ಇದೀವಿ ನಾವು? ಎಲ್ಲಿ ಹೋಗ್ತಾ ಇದೀವಿ? ಮೇಲ್ ಹೋಗ್ತಾ ಇದೀವಿ. ಏರೋಪ್ಲೇನಲ್ಲಿ ಹೋಗೋಣ ಅಂತ ಇತ್ತಲ್ಲ, ನೋಡಿ ಕರ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸರಿ, ನಿನ್ನ ಏರೋಪ್ಲೇನಿಗೆ ಕರ್ಕೊಂಡ್ ಬಂದು ಫುಲ್ ದುಡ್ಡೆಲ್ಲ ಇದಕ್ಕೆ ಖಾಲಿ ಆಯ್ತು. ಜಾಬ್ ಖಾಲಿ, ಪರ್ಸು ಖಾಲಿ. ಬರೀ ಏರೋಪ್ಲೇನ್ ಅಂದ್ರೆ ಏರೋಪ್ಲೇನಲ್ಲೇ ಬರಬೇಕು. ಅಲ್ಲಿ ಸುತ್ತಮುತ್ತ ಇರೋದೆಲ್ಲ ಅದು ಕೊಡ್ಸು ಇದು ಕೊಡ್ಸು ಅಂತ ಏರ್ಪೋರ್ಟ್ ಅಲ್ಲಿ ಕೇಳಿದ್ರೆ ಏನು ಕಮ್ಮಿ ದುಡ್ಡ ಇಲ್ಲಿ? ಜಾಸ್ತಿ. ಮತ್ತೆ ಅಲ್ಲ, ಅಟ್ಲೀಸ್ಟ್ ಒಂದು ಪೈಲಟ್ ಆದ್ರೂ ಅಲ್ಲ. ನೀನು ಪೈಲಟ್ ಆಗಿಲ್ಲ, ಏನಕ್ಕೆ ಗೊತ್ತಾ? ನೀನೇನಾದ್ರು ಪೈಲಟ್ ಆಗಿದ್ದಿದ್ರೆ ಏನೇನಾದ್ರು Captain Satish flying this flight, passengers are requested to get off from the flight at below. Get off from the flight for your safety purposes.
ಅದಕ್ಕೆ ನೀನು ಕ್ಯಾಪ್ಟನ್ ಆಗಿಲ್ಲ, ಸರಿ ಪೈಲಟ್ ಆಗಿಲ್ಲ. ನಾನು ಕ್ಯಾಪ್ಟನ್ ಆಗಿದ್ರೆ ನಾನಂತೂ ಮೀಟ್ ಆಗ್ತಾನೆ ಇರಲಿಲ್ಲ, ಅದಕ್ಕೆ ಕ್ಯಾಪ್ಟನ್ ಆಗಿದ್ದೆ. ನಾನು ಏರೋಸ್ಟೇಸ್ ಆಗ್ತಿದ್ದೆ. ನೀನು ಪೈಲಟ್ ಹತ್ರ ಮಾತಾಡ್ತಾ ಏನು ಮಾತಾಡಿದ್ರು ಅವರು? ಏನೋ ಗುಡ್ ಜಾಬ್ ಅಂದ್ರಾ? ನೀನೇನು ಮಾಡಿದೆ ಅಂತ ಗುಡ್ ಜಾಬು? ಏನು ಮಾಡಿದೆ? ಮುಂದೆ ಹೋಗು. ಅಂತ ಗುಡ್ ಜಾಬ್ ಏನು ಮಾಡಿದೆ? ಏನಂದೆ? ಮ್ಯಾಥ್ಸಲ್ಲಿ ಮಾತಾಡ್ದ? ಇದ್ಯಾದಪ್ಪ ಮ್ಯಾಥ್ಸಲ್ಲಿ ಮಾತಾಡೋದು? ಕನ್ನಡ ಮಾತಾಡ್ತೀಯಾ, ಇಂಗ್ಲಿಷ್ ಮಾತಾಡ್ತೀಯಾ, ಮ್ಯಾಥ್ಸಲ್ಲೂ ಮಾತಾಡ್ತೀಯಾ ನೀನು? ವೆರಿ ಗುಡ್, ಗುಡ್ ಜಾಬ್, ಗುಡ್ ಜಾಬ್. ಸೂಪರ್. ಓ ಮಲ್ಲಿ ಅಲ್ಲಿ ಹೋಯ್ತು ನೋಡು. ನಮ್ದೇನಾ? ನಮ್ದು ಇನ್ನೊಂದು ನೋಡ್ತೀನಿ ಇದು ಆ ಕಡೆ. ನೀವ್ ನೋಡ್ಕೊತ ಮನೆ ಅಮ್ಮ. So finally we have arrived at ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೇಗಿತ್ತು ಮನೆಯಲ್ಲಿ? ನಾನು ಹೆಂಗ್ ಫ್ಲೈಟ್ ಓಡಿಸ್ಕೊ ಬಂದೆ, ಎಷ್ಟು ಸೇಫ್ ಆಗಿ ಓಡಿಸ್ಕೊ ಬಂದಿದ್ದೀನಿ ನೋಡಿ. ಹಂಗೆ ಮೇಲಿಂದ ಕೆಳಗಡೆ ಹಂಗೆ ಒಂದೇ ಸಲ ದಬ್ಬ ಅಂತ ಎತ್ತಾಕ್ಬಿಟ್ಟಲ್ಲ. ಏನ್ ಒಂದ್ ವೀಲ್ಗೆ ಒಂಚೂರು ಡ್ಯಾಮೇಜ್ ಆಗಿಲ್ಲ, ಆ ತರ ಓಡಿಸ್ಕೊ ಬಂದಿದ್ದೀನಿ. ವೀಲ್ ಹಿಂಗ್ ಆಗಿರುತ್ತೆ ಇವಾಗ. So finally guys, we have reached city of biryani, city of pearls, ಮುತ್ತಿನ ನಗರಿ, ಬಿರಿಯಾನಿ ನಗರಿಗೆ ರೀಚ್ ಆಗಿದ್ದೀವಿ. ವೆಲ್ಕಮ್ ಟು ಹೈದರಾಬಾದ್. ಸೊ ಇವಾಗ ಸೀದಾ ಹೋಗ್ಬಿಟ್ಟು ಹೋಟೆಲಿಗೆ ಹೋಗ್ತೀವಿ. ಹೋಟೆಲಿಗೆ ಹೋಗ್ಬಿಟ್ಟು ಅದೊಂದು ರೂಮ್ ಟೂರ್ ಮಾಡ್ತೀನಿ. ಅಲ್ಲಿಂದ ಸ್ವಲ್ಪ ರೆಸ್ಟ್ ತಗೊಂಡು, ಯಾಕಂತ ಹೇಳಿದ್ರೆ 3 ಗಂಟೆಗೆ ಮನೆ ಬಿಟ್ಟಿರೋದು, ನಿದ್ದೆ ಇಲ್ಲ. ಒಂದು 3-4 ಡೇಸಿಂದ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲಿಂದ ರೌಂಡ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ವಿಲ್ ಮೀಟ್ ಯು ದೇರ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಣ್ಣ ಬಂದ. ಮಾಡ್ಬಿಡು. ಗೌರ್ಮೆಂಟ್ ಆಫೀಸ್. ಗೌರ್ಮೆಂಟ್ ಆಫೀಸ್. ಸೊ ಫೈನಲಿ ವಿ ರೀಚ್ಡ್ ಹೈದರಾಬಾದ್ ಅಂಡ್ ವಿ ಆರ್ ಮೂವಿಂಗ್ ಟು ಯಾವ ಹೋಟ್ಲು ಮನೆ ಅದು? ಅಮೃತ ಕಸಲ್. ಅಮೃತ ಕಸಲ್.